ನಮಸ್ಕಾರ, ನಾನು ನಿಸರ್ಗ ಅಣ್ಣಪ್ಪ. ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇವತ್ತು ಸಪ್ನಾ ಥಿಯೇಟರಲ್ಲಿ ಫಸ್ಟ್ ಡೇ ಫಸ್ಟ್ ಶೋಗೆ ನಾವೆಲ್ಲರೂ ಟೀಮ್ ಬಂದಿದ್ದೀವಿ. ಸೊ ಫುಲ್ ಎಂಟೈರ್ ಕ್ರೌಡ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸಿನಿಮಾ ನೋಡಿ ಅದಾದಮೇಲೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿರೋ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ. ಎಲ್ಲರೂ ನಿಮ್ಮ ಹತ್ತತ್ರ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಶ್ರೀ. ಸೊ ಇವತ್ತು ನಮ್ಮ ಭಗೀರಥ ಚಿತ್ರತಂಡ ಇಡೀ ಟೀಮ್ ಇಲ್ಲಿ ಫಸ್ಟ್ ಶೋಗೆ ಅಂತ ಸಪ್ನಾ ಥಿಯೇಟ್ರಿಗೆ ಬಂದಿದ್ದೀವಿ. ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತಿದೆ ಇಲ್ಲಿರೋ ಕ್ರೌಡ್ ನೋಡಿ. ಸೊ ನಮ್ಮೆಲ್ರಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಇವತ್ತು ಇಡೀ ಕರ್ನಾಟಕ ಜನರು ಕಳೆದ 3 ತಿಂಗಳಿಂದ ಈ ಭಗೀರಥ ಸಿನಿಮಾ ಯಾವತ್ತು ಬರುತ್ತೆ ಅಂತ ಸಾವಿರಾರು ಕಾಲ್ಗಳು ಬರ್ತಾಯಿತ್ತು ನಮಗೆ ಮೊಬೈಲಲ್ಲಿ. ನಾವು ಬರ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಇವತ್ತು ಆ ದಿನ ಬಂದೇ ಬಿಟ್ಟಿದೆ. ಹಾಗಾಗಿ ಇವತ್ತು ಏನು ನಮ್ಮ ಕನ್ನಡಿಗರು, ನಮ್ಮ ವೀಕ್ಷಕರು ಇವತ್ತು ಏನು ನಿರೀಕ್ಷೆ ಮಾಡಿದ್ರು, ಭಗೀರಥ ಪಿಕ್ಚರ್ ಯಾವ ರೀತಿ ಇರ್ಬೋದು, ಏನು ಕತೆ ಇರ್ಬೋದು, ಅದರಲ್ಲಿ ಹೀರೋ ಪಾತ್ರ ಏನು, ಹೀರೋಯಿನ್ಗಳ ಪಾತ್ರ ಏನೇನು ಅಂಥೇಳಿ ಅನೇಕ ಪ್ರಶ್ನೆಗಳಿತ್ತು. ಇವತ್ತು ಎಲ್ಲ ವೀಕ್ಷಕರು, ಎಲ್ಲ ಕನ್ನಡಿಗರು, ಫ್ಯಾಮಿಲಿ, ಕುಟುಂಬದ ಎಲ್ಲ ಸದಸ್ಯರು ನೋಡಬಹುದಾದಂಥ ಕೌಟುಂಬಿಕ ಚಿತ್ರ ನಮ್ಮ ಭಗೀರಥ ಚಿತ್ರ. ಹಾಗಾಗಿ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಾವು ಯಾರೋ ಹೀರೋ ಇರ್ಬೋದು, ಹೀರೋಯಿನ್ಸ್ ಇರ್ಬೋದು, ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಎಲ್ರಿಗೂ ಕೂಡ ಭಾಳ ಸಂತೋಷ ಆಗಿದೆ. ಏಕೆಂದರೆ ಎಲ್ಲ ಕಡೆಯಿಂದನೂ ಕೂಡ ನಮಗೆ ಕರ್ನಾಟಕದ ಮೂಲೆಗಳಿಂದನೂ ಕೂಡ ಫೋನ್ ಬರ್ತಾಯಿದೆ, ಕರೆ ಬರ್ತಾಯಿದೆ. ನಿಮ್ಮ ಸಿನಿಮಾಗೆ ನಾವು ಹೋಗ್ತೀವಿ, ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ, ಇವತ್ತು ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಶುಭ ಕೋರ್ತಾ ಇದ್ದಾರೆ. ಬೆಳಗ್ಗೆಯಿಂದ ತುಂಬ ಶುಭ ಕೋರೋದೇ ಆಗ್ತಾಯಿದೆ. ಹಾಗಾಗಿ ನಮ್ಮ ನಿರ್ದೇಶಕರು ರಾಮ್ ಜನಾರ್ದನ್ ಭಾಳ ಅದ್ಭುತವಾದಂಥ ಕತೆ, ವಿಭಿನ್ನವಾದಂಥ ಕತೆ, ಅದ್ಭುತವಂತ ಈ ಸಿನಿಮಾ. ಇದು ಫ್ಯಾಮಿಲಿ ಕಮ್ ಆ್ಯಕ್ಷನ್ ಸಿನಿಮಾ ಆಗಿರೋ ದೃಷ್ಟಿಯಿಂದ ಇವತ್ತು ವೀಕ್ಷಕರು, ಅದರಲ್ಲೂ ಕಾಲೇಜಿನ ಯುವಕರು ಯುವತಿಯರಂತೂ ಖಂಡಿತ ಈ ಪಿಕ್ಚರ್ನ ಮೆಚ್ಚುತ್ತಾರೆ, ನೋಡ್ತಾರೆ, ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮ ಇಡೀ ಭಗೀರಥ ತಂಡಕ್ಕಿದೆ. ನಮ್ಮ ಏನು ಸಾಯಿ ರಮೇಶ್ ನಿರ್ಮಾಣದಲ್ಲಿ ಇದು ಚಿತ್ರ ನಿರ್ಮಾಣ ಆಗಿದೆ. ನಿರ್ಮಾಪಕರು ಕೆ ರಮೇಶ್ ಭೈರಪ್ಪ ಅವರು ಮತ್ತು ಚೇತನ್ ರಮೇಶ್ ಅವರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಏನು ಒಂದು ರಾಜ್ಕುಮಾರ್ ಕುಟುಂಬದವರು ಇದ್ದಾರೆ, ಚಿನ್ನೇಗೌಡರು ಇರ್ಬೋದು, ಗೋವಿಂದರಾಜ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು ಮತ್ತು ಲಕ್ಷ್ಮಕ್ಕ, ಎಲ್ಲರೂ ಕೂಡ ಬಂದು ನಮ್ಮ ಆಡಿಯೋ ರಿಲೀಸ್ ದಿವಸ ಬಂದು ಆಶೀರ್ವಾದ ಮಾಡೋಗಿದ್ದಾರೆ. ಅವರೆಲ್ಲೂ ಚಿತ್ರ ನೋಡಿದ್ದಾರೆ, ಭಾಳ ಸಂತೋಷಪಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ದೊಡ್ಡ ಮನೆಯವರು, ರಾಜ್ಕುಮಾರ್ ಮನೆಯವರು, ನಮ್ಗೆ ಅವ್ರ ಆಶೀರ್ವಾದ ಸಿಕ್ಕಿದೆ. ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ಇವತ್ತಿಂದ ನಮಗೆ ಸಿಗತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ ಸರ್. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ದೀರಿ ಸರ್? 100 ಥಿಯೇಟ್ರ್ ಮೇಲೆ ಇದು ಬಿಡುಗಡೆ ಮಾಡಿದ್ದೀವಿ ಸರ್. ಮಲ್ಟಿಪ್ಲೆಕ್ಸಲ್ಲಿ ಎಷ್ಟು ಥಿಯೇಟರ್ ಇದು ಸಿಕ್ಕಿದೆ ಸರ್? ಅದು ಟೋಟಲಿ ಕರ್ನಾಟಕದಲ್ಲಿ ಒಂದು 65ರಿಂದ 70 ಇದೆ. ಅದರಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು 40% ಸಿಕ್ಕಿದೆ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ತಮ್ಮ ಸಿನಿಮಾ ಏನಕ್ಕೋಸ್ಕರ ನೋಡಬೇಕು? ಯೂತ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನಕ್ಕೋಸ್ಕರ ನೋಡಬೇಕು? ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು, ದೊಡ್ಡ ದೊಡ್ಡ ಹಿರಿಯರು ಎಲ್ಲರೂ ಇವತ್ತು ಏನು ಒಂದು ಜನಜೀವನ ಬಹಳ ಒಂದು ಮೊದಲಿನ ಥರ ಇಲ್ಲ, ಕೆಟ್ಟದಾಗಿದೆ. ಎಲ್ಲ ಯಾರೂ ಕೂಡ ಜೀವನವನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ, ತುಂಬ ಲೇಟಾಗಿ ತೊಗೊಂಡಿದ್ದಾರೆ, ಹಗುರವಾಗಿ ತೊಗೊಂಡಿದ್ದಾರೆ. ಹಾಗಾಗಿ ಆ ರೀತಿ ಮಾತುಕತೆಗಳು ಬರ್ತಾಯಿತ್ತು. ಅಂಥ ಮಾತಾಡೋರಿಗೆಲ್ರಿಗೂ ಕೂಡ ಮತ್ತು ಮುಂದೆ ಯಾವುದೇ ಒಂದು ಪ್ರಯತ್ನದಲ್ಲಿ 1 ಸಲ ಸೋಲ್ಬೋದು, 2 ಸಲ ಸೋಲ್ಬೋದು, 3 ಸಲ ಸೋಲ್ಬೋದು, ಪದೇ ಪ್ರಯತ್ನ ಪಟ್ಟರೆ ಗೆಲ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಇಡೀ ಯುವಕರಿಗೆ, ಯುವತಿಯರಿಗೆ ಮತ್ತು ಜನರಿಗೆ ಕೊಡುವಂಥ ಸಂದೇಶ ಪಿಕ್ಚರು. ಸರಿ, ಭಗೀರಥ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವವನೇ ಭಗೀರಥ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವಂಥ ನೂರಾರು ಘಟನೆಗಳು. ಏನು ಸಾಧನೆ ಮಾಡಬೇಕು, ನಮ್ಮ ಹೀರೋ ಹೇಳಿದಾಗೆ ಯಾರ ಕೈಲಿ ನನ್ನ ಕೈಲಿ ಆಗಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಮಾರಲ್, ಒಂದು ಎಪಿಕ್ ಅಂತ ಹೇಳ್ಬೋದು. ಆಗಿನ ಅಂದರೆ ಇತಿಹಾಸದ ಭಗೀರಥ ಗಂಗೆನ ಭೂಮಿಗೆ ತಂದ. ಗಂಗೆ ಅಂದರೆ ಹೆಣ್ಣು. ಆ ಹೆಣ್ಣನ್ನು ನಾವು ಗಂಗೆಗೆ ಹೋಲಿಸ್ತೀವಿ. ಅಂದರೆ ಎಲ್ಲ ಪಾಪನ ತೊಳೆಯೋದು ಗಂಗೆ. ಆ ಗಂಗೆನ ನಾವು ಈ ಕಲಿಯುಗದಲ್ಲಿ ಹೆಂಗೆ ಕಾಪಾಡ್ಕೋಬೇಕು, ಅವಳನ್ನ ಹೆಂಗೆ ನಾವು ನೋಡ್ಕೋಬೇಕು, ಅವಳು ನೋಡಿಕೊಂಡ್ರೆ ಯಾವ ಥರ ನಾವು ಬದುಕು ಕಟ್ಕೋಬೋದು ಅನ್ನೋದ್ರ ಮೇಲೆ ಹೋಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ನೀರಿನ ದಾಹ ವಿಚಾರವಾಗಿ ಒಂದು ಒಳ್ಳೆ ಪಾಯಿಂಟ್ ಇಟ್ಟಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾ ನೋಡಿದ್ರೆ 101% ನೀವು ಸ್ಯಾಟಿಸ್ಫೈ ಆಗ್ತೀರಾ. ಯಾಕೆಂದರೆ ಇದು ನನ್ನ ಇದು 4ನೇ ಸಿನಿಮಾ. ನಾನು ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾ ಮಾಡಿದ್ದೆ, 15 ವರ್ಷ ಹಿಂದೆನೇ ಮಾಡಿದ್ದೆ. ಆಗಲೇ ಅದ್ಭುತವಾದ ಯಶಸ್ಸು ಕಂಡಿದ್ದೆ. ಇದು ಅದಕ್ಕಿಂತ 100 ಪಟ್ಟು ಚೆನ್ನಾಗಿದೆ.
ಸಾಂಗ್ಸು ಅಷ್ಟೇ 4 ಸಾಂಗ್ ಅದ್ಭುತವಾಗಿ ಬಂದಿದೆ. ಖಂಡಿತ ನಿಮಗೆಲ್ಲ ಒಂದು ಒಳ್ಳೆ ಮನೋರಂಜನೆ ಕಮ್ ಮೆಸೇಜು. ಯಾಕೆಂದರೆ ಸೆನ್ಸಾರ್ ಸರ್ಟಿಫಿಕೇಟಲ್ಲಿ ಒಂದು ಕಟ್ಸು ಕೊಟ್ಟಿಲ್ಲ, ಅಷ್ಟು ನೀಟ್ ಸಿನಿಮಾ. ಹಂಗಾಗಿ ಇಟ್ ಈಸ್ ಎಪಿಕ್ ಅಂತ ಹೇಳ್ಬೋದು. ಒಂದು ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ವಿತ್ ಲವ್ ಇದೆ, ಏನೋ ವಿತ್ ಎಮೋಷನ್ಸ್ ಇದೆ. ದಯವಿಟ್ಟು ಎಲ್ಲ ನೋಡಬೇಕು. ನೋಡಿ ನಮ್ಮ ಸಿನಿಮಾ ತಂಡಕ್ಕೆ, ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ.